ಚಾಲೆಂಜ್. ಓಕೆ, ಕೋಳಿ ಬಂತು. ಏನು ತಿನ್ನೋದ್ರನ್ನೆಲ್ಲ ಎಲ್ಲಾರು ತೋರ್ಸ್ಕೊಂಡು ತಿನ್ನು ಅಂತ ಹೇಳ್ತಾರ ನಿನ್ಗೆ. ನುಂಗು ಅದನ್ನ ಏನ್ ಕಿಡ್ದಾಕ್ತಿ ಅಂತ. ಮರ್ಯಾದಿಲ್ಲ ಇಲ್ಲ ಗಾಯ್ಸ್. ಬೇಡಮ್ಮ ಬೇಡಮ್ಮ ಇವಾಗ ಹೇಮಂತು ಒಂದು ಖತರ್ನಾಕ್ ಐಡಿಯಾ ಮಾಡೋನೆ. ಸೊ ಅದಕ್ಕೆ ಅವನೇ ಎಕ್ಸಿಕ್ಯೂಟ್ ಮಾಡ್ತಾನೆ. ನಾನು ಬರೀ ವಿಡಿಯೋಗ್ರಾಫರ್. ನಾನು ಆರಾಮಾಗಿ ಹೋಗಮ್ಮ. ಒಂದು मुझे प्रैंक करना मुश्किल ही नहीं नामुमकिन है यार. ನಮ್ಮ ನೀವು ನೀವೇನ್ ಮಾಡ್ತಾ ಇದ್ದೀರಾ ಗೈಸ್? ಅವ್ರದೊಂದು ಬಾಧೆ ಆದ್ರೆ ನಿಮ್ದೊಂದು ಬಾಧೆ ಆಗಿದೆ ಗೈಸ್. ಇಲ್ಲಿ ಇವಳೆಲ್ಲ ಕಿತ್ತಾಕೊಳ್ಳೆ ಪವಿ ಕೊಟ್ಬಿಟ್ಟು ಹೋಗ್ತಾವಳ ಗೈಸ್. ಇಲ್ಲಿ ಈ ಪಾರ್ಟಿ ಜನ ಸಾಗರ ಗೈಸ್. ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ. ದರ್ಶನ ಮಾಡ್ಕೊಂಡ್ ಬರ್ಬೇಕು ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ. ಗೈಸ್ ಇವಾಗ ನಾನು ಬಂತು ಪವಿ ಮೇಲೆ ನೀರ್ ಹಾಕೋಣ ಅಂತ ಹೊರಟಿದೀವಿ. ಲೈಟ್ ಆಗಿ ಸ್ವಲ್ಪ ನೀರ್ ಹಾಕೋಣ. ನಮ್ಮ ಅಪ್ಪ ಐತೆ ಗೈಸ್. ಆಮೇಲೆ ಇಕ್ಕತ್ತೆ. ಏನ್ ಬೇಕಮ್ಮ? ನನ್ನ ಮೊಬೈಲ್ ಏನ್ ಎಲೆಕೂಸ ನಡೆಯಲೇ. ಎಲೆಕೂಸಾಗಿದ್ದ ಕೊಡ್ಸ್ದ ನೀನು. ನೀನು ನೋ ಕಾಮೆಂಟ್ಸ್. ಇವಂತ ಈ ಪಾರ್ಟಿ ಅವಳು ಹೊಡಿತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇವತ್ತ. ಪಾಪ ಗೈಸ್ ಹೇಮಂತ್ ನನ್ಗೂ ಕಂಟೆಂಟ್ಗೋಸ್ಕರ ಪಾಪ ಹೊಡಿಸ್ಕೊಂಬಿಟ್ಟ ಗೈಸ್. ಪವಿ ಹೊಡ್ತಿದ್ದಮ್ಮ. ಹೊಡಿಯಮ್ಮ ಮನೆ ನೋಡಿ ಬಂದ್ರೇನೆ ಆ ವೈಬ್ ಫುಲ್. ಅಂಗಡಿ ಬರೀ ಅಂಗಡಿ ಅಲ್ಲ, ಅದ್ರಲ್ಲಿ ಅದೇನಾದ್ರು ಕೊಡ್ಸ್ಬೇಕು. ಅದ್ರಲ್ಲಿ ಕೊಡ್ಸಕ್ಕೆ ಪೈಸಾ ಲೇದಮ್ಮ. ಆಗಲ್ಲ ಗೈಸ್. ಇವಾಗ ದೇವಸ್ಥಾನ ಒಳಗಡೆ ಬಂದ್ವಿ. ಅಂಡ್ ನಮ್ ದೇವಸ್ಥಾನ ತುಂಬಾ ಚಂದ ಮುದ್ದಾಗಿ ಅಲಂಕಾರ ಮಾಡಿದ್ದಾರೆ. ತೋರಿಸ್ತಿದೀವಿ ಎಷ್ಟು ಮುದ್ದು ಕೃಷ್ಣ ಅಂದ್ರೆ. ನಮ್ ಮನೆ ದೇವ್ರೆ ಕೃಷ್ಣ ಗೈಸ್. ಎಷ್ಟು ಮುದ್ದು ಕೃಷ್ಣ ಅಂದ್ರೆ ಕ್ಯೂಟ್ ಕೃಷ್ಣ ಅನ್ಬೇಕು. ಕೇಳ್ಸಲ್ಲ, ಜೋರಾಗಿ ಮಾತಾಡು. ಎಷ್ಟು ಮುದ್ದು ಕೃಷ್ಣ ಅಂದ್ರೆ ಕ್ಯೂಟ್ ಕೃಷ್ಣ ಅನ್ಬೇಕು. ನೀನ್ ಹಂಗಲ್ಲ. ಎಷ್ಟು ಮುದ್ದು ಕೃಷ್ಣ ಅಂದ್ರೆ ನಮ್ಮ ಮನೆ ದೇವ್ರು ಅಂತೆ. ಮನೆ ದೇವ್ರು ಅದು ಸೆಂಟೆನ್ಸ್ ಮಾಡ್ಬೇಕು ಸದ್ಯ ಗೈಸ್. ರಾಧೆ 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 ರಾಧೆ. ಎಲ್ಲಿ ನಿನ್ನ ರಾಧೆ? ಇದ್ದೇ ಇರುವಳ ನಿನ್ನ ರಾಧೆ. ಓ ನಿನ್ನ ಪಕ್ಕದಲ್ಲೇ ಇರುವಳೆ. ಯಾರು ಎಲ್ಲೂ ಇಲ್ಲ. ಪಕ್ಕದಲ್ಲೇ ಇರುವಳು ರಾಧೆ. ಹೇಮಂತ್ ಪಕ್ಕದಲ್ಲಿ. ನಿಮ್ ಮಾವ ಇಲ್ಲಿ. ಮಾವ ಬಂದಿಲ್ಲ ಗೈಸ್. ನಾನೇನ್ ಮಾಡ್ಲಿ? ನಾನೇನು ಅವ್ನಿಗೆ ಬರ್ಬೇಡ ಅಥವಾ ನಮ್ಮ ಮಾವ ಬಂದಿಲ್ಲ ಗೈಸ್. ನಮ್ಮ ಅತ್ತೆ ನೋಡಿ ಗೈಸ್ ಎಷ್ಟು ಮುದ್ದು ಅತ್ತೆ ಅಂದ್ರೆ. ಅಥವಾ ಮಾತಾಡತ್ತಮ್ಮ ಏನಾದ್ರು ಮಾತಾಡತ್ತಮ್ಮ. ದೇವಸ್ಥಾನ ಬಂದಿ ಯಾರು ಮಾತಾಡತ್ತಮ್ಮ ಏನಾದ್ರು ಮಾತಾಡತ್ತಮ್ಮ. ಜೋರಾಗಿ ಮಾತಾಡೋ ಕಿರ್ಚಿಲ್ಲ ಇವಾಗ ಮಾತಾಡೋ. ಜನ ಅವ್ರಂತೆ ಅದಕ್ಕೆ ಮಾತಾಡಲ್ವಂತೆ. ನಮ್ಮ ಚಿಕ್ಕಣ್ಣಸ್ವಾಮಿ ದೇವಸ್ಥಾನ. ಇಲ್ಲಿ ನೋಡಿ ಇವ್ರಿಬ್ರು ಎಲ್ಲೋದ್ರು ಜೊತೆಲಿ ಇರ್ತಾರ. ಅದ್ ಏನ್ ಅನ್ಕೊಂಡವ್ರೋ ಗೊತ್ತಿಲ್ಲ ಅಪ್ಪ. ನಿಮ್ಗೆ ಯಾಕೆ ಬೇಕದು? ನಿಮ್ಮ ಅಭಿಪ್ರಾಯ ಏನು ಎಂದ್ರ ಬಗ್ಗೆ? ಅಲ್ಲ ಇವತ್ತು ಯಾಕೆ ನೀವು ಹಿಂಗೆ ಜೊತೆಲಿ ಇರ್ತೀರಾ? ವಿಡಿಯೋದಲ್ಲಿ ಯಾವಾಗಲೂ ಅಭಿಪ್ರಾಯ ಹೇಳಿ. ಮೋರ್ ಡಿಫ್ರೆನ್ಸ್ ಬಿಟ್ವೀನ್ ಮೀ ಅಂಡ್ ಹರ್. ನಾನು ಅವಳು ಇಷ್ಟು ದೂರ ಇದೀವಿ ಅಂದ್ರೆ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ವೀಕ್ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಚಂದ ಅಷ್ಟೇ. 2 ಮಾತಲ್ಲಿ ಮುಗಿಸ್ತೀನಿ ಅಂತ್ಯಾ? ಪವಿ ಕೆಲ್ ನಾನ್ ದೇವ್ರು ನೋಡ್ಕೊಂಡು ಏನಂತ ಕೇಳ್ಕೊಂಡೆ?
ಜನರಿಗೋಸ್ಕರ ಏನಂತ ಕೇಳ್ಕೊಂಡೆ? ಏನಂತ ಕೇಳ್ಕೊಂಡೆ ಅಂತ ಕೇಳಿದ್ರೆ ಅವ್ರ ಬಗ್ಗೆ ಅದು ಸೀಕ್ರೆಟ್ ಅವ್ರ ಬಗ್ಗೆ ಅದೆಲ್ಲ ಗೊತ್ತಿಲ್ಲ. ಸೀಕ್ರೆಟ್ ಎಲ್ಲ ಜನರಿಗೆ ಅನ್ಕೊಂಡ್ರೆ ಅದನ್ನ ಯಾರಿಗೂ ಹೇಳ್ಬಾರ್ದು. ಬಂದ ಭಕ್ತಾದಿಗಳಿಗೆ ಒಳ್ಳೇದು. ಅದೇನೋ ಡಿಸ್ಕಷನ್ ನಮ್ದು ಅದು. ನೀವೆಲ್ಲ ಎಲ್ಲ ಎಕ್ಸಾಮ್ 4 ದಿವಸದಲ್ಲಿ ಬೋರ್ಡ್ ಎಕ್ಸಾಮ್ ಐತೆ. ಅದನ್ನೆಲ್ಲ ಬಿಟ್ಬಿಟ್ಟು ದೇವ್ರ ಹತ್ರ ಬಂದಿದ್ದೀನಿ ಅಂದರೆ ದೇವ್ರು ಪಾಸ್ ಮಾಡ್ಬೇಕಷ್ಟೇ, ಬೇರೆ ಆಪ್ಷನ್ನೇ ಇಲ್ಲ. ಮಾಡ್ಬಿಡ್ತೀರ ಪಾಸ್. ಚೀಸ್ ಅದ ಪೀಸ್ ಅದ ಚೀಸ್ ಪೀಸ್ ಎಲ್ಲ ಒಂದೇ. ನಮ್ಮಮ್ಮ ಇಲ್ಲಿ ನೋಡಿ, ಇಲ್ಲಿ ಒಂದೇ ಒಂದು ತಗೊಂಡು ಇಷ್ಟು ಜನ ಕೈ ಹಿಡ್ಕೊಂಡಿರೋದು ನೋಡ್ರಿ. ಇಷ್ಟು ಜನ ಕೈ ಹಿಡ್ಕೊಂಡಿರೋದು ಗೈಸ್. ನಮ್ಮ ಇಡೀ ಕುಟುಂಬ ಬರೀ ನಮ್ಮಮ್ಮ ಆಗ್ತಿರೋ ಒಂದು ಕೈ ಹಿಡ್ದವ್ರೆ. ಪಾಪ ಅಲ್ಲಿ ಕೂತಿರೋರು ಕಂಗಾಳೆ ಆಗೋದ್ರು ಅವಾಗಲೇ ಶಾಕ್ ನೋಡ್ಬಿಟ್ಟು. ಇಂಥವ್ರೊಬ್ರು ಬಂದ್ರೆ ಸಾಕು, ಅವ್ರ ಬಿಸ್ನೆಸ್ ಉದ್ದಾರ. ನೋಡಪ್ಪ ದೇವ್ರೇ ಅಲ್ಲ, ನಿಮ್ ಸ್ಟ್ರಾಟಜಿ ಏನ್ ಹೇಳಿ, ಹೆಂಗ್ ಕಾಸು ಉಳ್ಸೋದು ಅಂತ ತಿಳ್ಕೊಳ್ಳೋಣ ಅಷ್ಟೇ. ಹೇಳವ. ಅಲ್ಲ ಅದೆಷ್ಟು ಅವ್ರು ಕೊಟ್ಟಿದ್ದು 50 ರೂಪಾಯಿ ಸುಧಾ ಕೊಟ್ಟವ್ರು. ಅಲ್ಲೆಲ್ಲ ಒಂದು ಮನೆ ಕುಟುಂಬದ ಜೊತೆಲೇ ಇರ್ಬೇಕಾದ್ರೆ ಎಲ್ಲಾರು ಒಂದೇ ಕೈಲಿ ಏನಕ್ಕಂದ ನೋಡಪ್ಪ, ಎಣ್ಣೆನೂ ಹಾಕ್ಸಿದಾಯ್ತು. ಎಕ್ಸಾಮ್ 4 ದಿವಸದಲ್ಲಿ ಹಿಡ್ಕೊಂಡು ಬಂದಿದ್ದು ಆಯ್ತು. ಪಾಸ್ ಮಾಡಲೇಬೇಕು. ಅದು ಎಣ್ಣೆ ಎಷ್ಟು ಜನ ಹಾಕಿದ್ರು ಇಂಪಾರ್ಟೆಂಟ್ ಅಲ್ಲ, ಎಣ್ಣೆ ಹಾಕೋದು ಇಂಪಾರ್ಟೆಂಟ್. ನಮ್ಮ ಪವಿ ಫೋನ್ ತಗೊಂಡು ಹೊಸ ಫೋನ್ ಆಯ್ತಾ ಇಲ್ಲಿ ನೋಡಿ. ಇಲ್ಲಿ ಆ ಫೋನು ವರ್ಕೇ ಆಗ್ತಾ ಇಲ್ಲ. 50 ರೂಪಾಯಿ ಕೊಟ್ಟವಳೆ. 50 ರೂಪಾಯಿ ವರ್ಕ್ ಆಗ್ತಾ ಇಲ್ಲ. ವಾಪಸ್ ಕೊಟ್ಟು ಅಮ್ಮ 50 ರೂಪಾಯಿ ಅಮ್ಮ ಪ್ಲೀಸ್ ಅಮ್ಮ. ಅದ್ರಿಂದ ಪಾನಿಪುರಿ ತಿಂತಿದ್ದ ಅಮ್ಮ. ಪಾಪ ಈಗ ವರ್ಕ್ ಆಗ್ತಾ ಇಲ್ಲ. ಸಂಜೆ ಅದ್ರ ಸೌಂಡ್ ಎಲ್ಲ ಬರ್ತಿದ್ದ. ಅದಕ್ಕೆ ನಾನು ನಾನೇನು ಇಸ್ಕೊಂಬೇಡ ಅಂತ ಆದ್ರೂ ತಗೊಂಡು 50 ರೂಪಾಯಿ ವೇಸ್ಟ್ ಮಾಡ್ಬಿಟ್ಟು ನಮ್ಮ ಪವಿ. ಅದು ಬೇಡ ಬಿಡ, ಸಾಯ್ಬೇಡ ಇವಾಗ ಮತ್ತೆ ಆವಾಗಲೇ ಕೊಡ್ಸಿಲ್ಲ ಅಂತ ಹೂ ಅಂತ ಅಳ್ತಿದ್ಲು. ಇವಾಗ ಅದು ವರ್ಕ್ ಆಗ್ತಿಲ್ಲ ಅಂತ ಅಳ್ತವಳೆ. ಇವ್ರಿಗೆ ಹೆಂಗಿದ್ರು ಲೈಫಲ್ಲಿ ಪ್ರಾಬ್ಲಮ್ ಆಗೋಗಿದೆ. ಪವಿ ಬಾಯ್ ಫ್ರೆಂಡ್ ಹತ್ರ ಏಮಂದ್ ಮಾತಾಡ್ತವಣೆ ನೋಡ್ರಿ. ಪವಿ ಬಾಯ್ ಫ್ರೆಂಡ್ ಅಂತ ಪವಿ, ನಿನ್ ಬಾಯ್ ಫ್ರೆಂಡ್ ಅವನ ಹತ್ರ ಮಾತಾಡೋಷ್ಟು ಬಿಟ್ಟಿದ್ಯಾ ಪವಿ? ಸಿಗ್ನಲ್ ಇವಾಗ ಬರ್ತದೆ ಸಿಗ್ನಲ್. ಇಲ್ಲವಳೆ ನಗಿತಾವಳೆ, ಹತ್ಕೊಂತವಳೆ. ಅವನಿಲ್ಲ ಅಂದ್ರೆ ಬದುಕಕ್ ಆಗಲ್ಲ ಅಂತ ಹೇಳ್ತಾವಳೆ. ಅಣ್ಣು ಸರಿಯಾಗಿ ಬಿರಿಯಾನಿ ತಿಂತವಳೆ ಹತ್ಕೊಂಡು. ಮಾತಾಡು. ಡಿಸ್ಪ್ಲೇ ಎಲ್ಲ ಐತೆ ಇವಾಗ ಮಾತಾಡು ಪ್ಲೀಸ್ ಪ್ಲೀಸ್ ಮಾತಾಡು. ತಾತ ಬಂದು ಫೋನ್ ಸೊಂಟ ಮುರಿದೋಗುತ್ತೆ. ನೀನೇನ್ ಸ್ವೀಟ್ 16 ಅನ್ಕೊಂಡಿದ್ಯಾ? ಪವಿ ಏನ್ ಮಾಡ್ತಿದ್ಯಾ ಪವಿ? ನನ್ನ ಫ್ರೆಂಡ್ಸ್ ಹೆಸರೆಲ್ಲ ತೋರಿಸ್ತಿದ್ದೆ. ಹೌದಾ? ಏನಂತ ಫೀಡ್ ಮಾಡ್ಕೊಂಡಿದ್ಯಾ ಪವಿ? ಬಾಬಿ ಬಾವಿ. ಅದ್ಯಾಕೋ ಹಿಂದೆ ಆಗ್ತೇಯ ಮತ್ತ? ಬೈಸ್ಕೊಂಡು ಮಾವ ಹತ್ರ ಬೇಕಾ ನಿಂಗೆ? ನಮ್ಮ ಅಪ್ಪಂಗೆ ಯಾಕೆ ಹಾಕಿಲ್ವೋ ನೀನು? ಮಾಮ ನನಗೆ ಹೊಡೆದಾಕ ಸದ್ಯಕ್ಕೆ ಬಟ್ಟೆ ಎಲ್ಲ ಏ ಯಾಕೋ ಮತ್ತೆ ಹೆಣ್ಮಗು ಮೇಲೆ ಹೋಗಿದ್ಯಾ? ಹೆಣ್ಣಲ್ಲ ಗಂಡು ಒಂದ್ ನಿಮಿಷ ಕೊಡು, ನಾನು ಹಾಕ್ತೀನಿ. ಇಂಥ ಚಾನ್ಸ್ ಸಿಗಲ್ಲ. ನಿಮ್ಗೆ ಹೋಗ್ಬಿಡ್ತೀವಿ. ನೋಡಿದೆ ಸಂಧ್ಯಾ, ದೊಡ್ಡ ಮಕ್ಳಿಗೆಲ್ಲ ಮರ್ಯಾದಿನೇ ಇಲ್ಲ ಗಾಯ್ಸ್. ಒಂದಿದೆ ತಮ್ಮ ನೋಡ್ತೀವಿ. ಬಾಬಾ ಆಯ್ತು ಸಾಕ್ ಬಾ. ಗಾಡಿ ಕಾಲ್ ಮಾಡಿ ಕೊಡೆ 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 ಕೊಡೆ. ಬೇಡ ಮಾಮ, ಬೇಡ ಬೇಡ ಬೇಡಮ್ಮ, ಬೇಡಮ್ಮ. ಬಿಡ ಬಿಡ, ಅದ್ರಲ್ಲಿ ಖಾಲಿ
ಕಣ್ಮಣಿ ಆಗೋಗೈತೆ ಏನ್ ಹೊಡಿತಾರೆ. ಕೊಡು ಅದ್ ರೀಫಿಲ್ ಮಾಡಿ. ಒಟ್ನಲ್ಲಿ ಕ್ರೇಜಿ ಇತ್ತು ಮಾತ್ರ. ಯಾಕೆ ಹೊಡಿತೀಯ ಅವನ್ಗೆ? ಈಗ ಇಗ್ನೋರ್ ಮಾಡೋಣ ನಾವು ಸದ್ಯಕ್ಕೆ ಅಷ್ಟೇ ಗೈಸ್. ಸಮಾಚಾರ ಅಷ್ಟೇ ಜೀವನ ಅಷ್ಟೇ. ಏನಂತೀರಾ ನೀವು? ಹೆಂಗಿದ್ದೀರಾ ಗೈಸ್? ಗೈಸ್ ನೀವು ಹೆಂಗಿದ್ದೀರಾ ಗೈಸ್? ಗೈಸ್ ಮತ್ತೆ ಸಮಾಚಾರ ಗೈಸ್? ಏನ್ ಸಮಾಚಾರ? ನೀವು ಮದ್ವೆ ಎಲ್ಲ ಆಯ್ತಾ ಗೈಸ್? ಮದ್ವೆ ಫೋನ್ ಕಿತ್ತೋಗಿರೋ ಫೋನಲ್ಲಿ ಪೊಲೀಸ್ ಮಾಡ್ತಾರಂತೆ. ಇದರಿಂದ ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀನಿ ಆಯ್ತಾ? ಏನ್ರಿ ಕಾಮಿಡಿ ಮಾಡ್ತಾ ಇದ್ಯಾ? ನನ್ನ ಮೊಬೈಲ್ ಬಗ್ಗೆ ಗೊತ್ತಿಲ್ಲ ನಿಮಗೆ. ನಾನು 50 ರೂಪೀಸ್ ಕೊಟ್ಟಿದ್ದೀನಿ ಇದಕ್ಕೆ. The next day. ಇಷ್ಟ ಸಂದರಿ ನಿಂಗೆಲ್ಲ ಹಾಕೊಂಡು ಕುತ್ಕೊಂಡ್ರಲ್ಲ ತಿನ್ನೋ ಊಟ ಇಷ್ಟೊಂದು ನೆಟ್ಟಗೆ ತಿನ್ನಲ್ಲ. ಮನುಷ್ಯ ಅಂದ್ಮೇಲೆ ನೆಮ್ಮದಿಗಿರ್ಬೇಕು. ಏನು ತಿನ್ನೋದ್ರಲ್ಲ ಎಲ್ಲಾರು ತೋರ್ಸ್ಕೊಂಡು ತಿನ್ನು ಅಂತ ಹೇಳ್ತಾರ ನಿನ್ಗೆ. ನುಂಗು ಅದನ್ನ ಏನ್ ಕಿಡ್ದು ಹಾಕ್ತೀಯ ಅಂತ. ಟೈಮ್ 12 ಗಂಟೆ ಆಯ್ತು. ಇಲ್ಲ ದಿವ್ಯ ನಿಮ್ಮನ್ನು ಆಚೆಗೆ ಹಾಕ್ತೀನಿ ನಾನು ಹೇಳ್ತಾ ಇದ್ದೀನಿ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಇವತ್ತು ನಾನು ಮತ್ತೆ ಪವಿ ಸೇರ್ಕೊಂಡು ಮಾಡ್ತಾ ಇರೋದೆ ಈಟಿಂಗ್ ಕೋಳಿ ಚಾಲೆಂಜ್. ಓಕೆ, ಎಲ್ರೂ ಇನ್ವಾಲ್ವ್ ಮಾಡೋಣ ಅನ್ಕೊಂಡೆ, ಬಟ್ ಯಾರು ಕೈಗೆ ಸಿಕ್ಕಿಲ್ಲ. ಯಾಕಂದ್ರೆ ಇಟ್ಸ್ ಟೈಮ್ ಬಂದು ಅಯ್ಯೋ ಇನ್ನು 15 ನಿಮಿಷ ಅಷ್ಟೇ ಇರೋದು ನನ್ನ ಕೈಲಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ದಿಸ್ ಗೇಮ್ ಆಸ್ ಸೂನ್ ಆಸ್ ಪಾಸಿಬಲ್. ಪವಿ ಕಪ್ಪೆ ಹಿಡ್ಕೊಳಂಗ್ ಬಡ್ಕೊಂತ ಇಲ್ಲ ಲಕ್ಷ್ಮ. ಇಟ್ಸ್ 11:31. ನಮ್ಮ ಹತ್ರ ಇರೋದು ಜಸ್ಟ್ 30 ಮಿನಿಟ್ಸ್ ಮಾತ್ರ. ಏನು ಯಾಕೆಲ್ಲ ಮಾಡಿಲ್ಲ? ದೊಡ್ಡ ಪೀಸ್ ನನ್ಗೆ ಚಿಕ್ಕ ಪೀಸ್ ನೀನ್ ತಗೊಂಡು ಲೊಪ್ಪರ್ 500 ಕೊಡಲ್ಲ. ಓಕೆ ನಿಂದು ಕೊಡು. ಸೊ ಗೈಸ್ ನಾವು ಚಾಲೆಂಜ್ಗಂತ 500 ಇಕ್ತಾ ಇದೀವಿ. ಗೈಸ್ ನನ್ನ 500. ನೋಡಕ್ ಬಂದೆ, ಮಿಸ್ ಆಯ್ತು, ಅದಕ್ಕೆ ನಾನು ನೋಡಿದೆ. ಸರಿ ಇಕ್ಕು ಬಂಗಾರ. ತೆಗ್ದೆ ಚಪ್ಪಲ್ 500 ರೂಪೀಸ್ ಇಕ್ಕು. ನನ್ನ ಹೇರ್ ಸ್ಟೈಲ್ ಹಾಳು ಮಾಡಿ ಜಗಳಾಡೋ ಟೈಮ್ ಇಲ್ವೇ? ಆಮೇಲೆ 12 o'clock ಆದ್ಮೇಲೆ ನೀನು ತಿನ್ನಲ್ಲ, ನಾನು ತಿನ್ನಲ್ಲ. ನಾನು ತಿಂತೀನಿ, ನಮ್ಮಮ್ಮ ಬಿಡಲ್ಲ ಅಷ್ಟೇ. ಸೊ 500 1000 ರೂಪೀಸ್ ಸಿಕ್ಕಿದೀವಿ. 10 ನಿಮಿಷ ತಿನ್ಬಿಡಿ. 10 ನಿಮಿಷ ಸರಿ ಟೈಮರ್ ಸೆಟ್ ಮಾಡಿ चीटिंग करता है तू. ಮಾಡ್ತಿದ್ದೀನಿ. ಈ ತರ ಅವ್ರಿಗೆ 500 ಐ ಲವ್ ಯು. ಈ ನಡುವೆ ಇವಳು ಜಾಸ್ತಿ ಆಗ್ಬಿಟ್ಟೈತಪ್ಪ. ಸುಮ್ನೆ ಜಾಸ್ತಿ ಆಗೈತೆ. ಪ್ರೀತಿ ಜಾಸ್ತಿ ಆಗತ್ತಪ್ಪ ಸಂಧ್ಯಾ. ಇಲ್ಲ ಚಾನ್ಸೇ ಇಲ್ಲ. ಸೊ ಗೈಸ್ 10 ಮಿನಿಟ್ಸ್. ಅಯ್ಯೋ ನಂಗೆ ಕೋಲ್ಡ್ ಆಗಿದೆ. ಡೋಲಾ 650 ಮಾತ್ರ ಬಿಸಿ ರಾಗಿ ಇಟ್ಟು 10 ಮಿನಿಟ್ಸ್ ಇಕ್ಕಿದೀನಿ. ಇವಳು ತಂಗಿ ಮುಂದೆ ಸೋಳದಿದ್ದು ಅವಮಾನ ಗೈಸ್. 3 2 1 ಸ್ಟಾರ್ಟ್. ಜಾಸ್ತಿ ಹಾಕ್ಬಿಟ್ಟಿದ್ಯಾ? ನೀವೇ ಹಾಕಿರ, ನಾನೇನು ಮುಡ್ತೆ. ದೂರ ಕೂತಲ್ಲಿ ಹೋಗಿ ಎಲ್ಲಿ ಖಾಲಿ ಮಾಡ್ಬೇಕು. ನಂಗೆ ದೃಷ್ಟಿ ಆದ್ರೆ ಮೊದ್ಲೇ ಸೊನ್ನೆ ಆಗ್ತಾ ಇದೀನಂತ ಜನ ಹೇಳ್ತಾರೆ. ಮಾಡ್ಬೇಡ ಸಂಧ್ಯಾ, ಜಲ್ದಿ ಸಂಧ್ಯಾ. ತಿಂದ್ಬಿಟ್ಟೆ ಎಲ್ಲ ಪೀಸು. ನಂಗೆ ಯಾಕೋ ನಿನ್ ಪ್ಲೇಟಿಂದ ನನ್ಗೆ ಹಾಕಿದ್ಯಾ ಅನ್ನೋ ಡೌಟೆ. ಇಲ್ಲಪ್ಪ, No way. ನಿಂಗೆ ಪ್ರಾಮಿಸ್ ಇಕ್ಕಳು. ತಿನ್ಬೇಕಾದ್ರೆ ನಿಂಗೆ ಅದೇ ಪ್ರಾಮಿಸ್ ಗೀಮಿಸ್ ಅನ್ಕೊಂಡು. ಇಂಥ ಮಾತ್ರ ಹಿಡಿತೈತಿ. ಅನ್ನ ಸಾಂಬಾರು ಮಾಡ್ದಾಗ ಮನೆಯಲ್ಲಿ ಹೇಳಲ್ಲ. ಕಳ್ಸಿದ್ದಂಗೆ ಮುಗ್ದಾರದು ನೋಡಿದ್ರು. ಬೇಗ ಚಿಕನ್ ತಿಂದಿದ್ರೆ ಬೇಜಾರಾಗ್ತಿದ್ದೆ. ನಾನು ಫೀಲ್ ಮಾಡ್ದಿರ ತಿಂತಾ ಇದ್ದೀನಿ. ಫೀಲ್ ಮಾಡ್ಕೊಂಡಿದ್ದೀನಿ, ಬೇಜಾರೇ ಇಲ್ಲ. ಕೋಳಿ ಬಂತು. ನೀನು ನಿನ್ ಮೊದಲೇ ಎಲ್ಲ ನೋಡ್ಕೊಬೇಕಾಗಿತ್ತು ಸಣ್ಣ. ಗೇಮ್ ಆಡೋರ್ಗೆ ತಲೆ ಕೂಡ ಇರ್ಬೇಕು, ಹೊಟ್ಟೆ ಇದ್ರೆ ಸಾಕಾಗಲ್ಲ. ಅದು ಅಲ್ಲೇನೋ ಇತ್ತೆ. ಬರೀ ಒಳ್ಳು ನನ್ ಮೇಲೆ ಹಾಕ್ಬೇಡ, ನಾನ್ ಮಾತ್ರ ನಿನ್ ಮೇಲೆ ಹಾಕ್ತೀನಿ. ಹೈಸ್ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ವಯಸ್ಸಿದು. ಬರೀ ಒಳ್ಳು ನುಗ್ತಾ ಇದ್ದ. ಬಿಸಿನೂ ಇಲ್ಲ, ಬಿಸಿ ಇದ್ದಾಗ ತಿನ್ನಕ್ ಬಿಡಲ್ಲ ಅಂತಾರೆ. ಬರೀ ಒಳ್ಳು ದೃಷ್ಟಿ ಆಗೋಗ್ತದೆ ನಂಗೆ.
ಹಂಗೂ ಮಗಳೇ ನಿಂಗೆ ಆಮೇಲೆ ನೋಡ್ಕೊಂತೀನಿ. ಇವಾಗಲೇ ನೋಡ್ಕೊ. ಪವಿತ್ರ ಚೇಂಜ್ ಆಗಲ್ಲ. ಅಪ್ಪ ನೀರು ಕೊಡವ. ಗೈಸ್ ನೀರು ಕುಡಿಬೋದು ಗೈಸ್ ಪ್ಲೀಸ್. ಖಾರ ಸ್ವಲ್ಪ. ಗಂಡ ಎತ್ಕೊಂಡು ಹೋಗಿ ಕುತ್ಕೊಂಡು ಇಟ್ಕೊಂಡು ತಿನ್ಬೇಕಾದ್ರೆ ನಿಮ್ಮ ಅಪ್ಪ ಸರ್ವೆಂಟ್ ನೀರು ಕೊಡಕ್ಕೆ. ಸರ್ವೆಂಟ್ ಅಲ್ಲ, ಅದು ತಂದೆ ಪ್ರೀತಿ ಅಂತಾರೆ. ನಿನ್ ತಾಯಿ ಪ್ರೀತಿ ಇದ್ರೆ ಇವಾಗ ಕೋಕೋ ಕೋಲಾ ಜ್ಯೂಸ್ ತಂದ್ಕೊಡು. ಯಾವ್ದು ಕೊಡಲ್ಲ ನಾನು. ಡ್ಯಾಡಿ ನಂದು ಎತ್ಕೊಂಡು ಹೋಗ್ಬೇಕು ತಾನೆ ಡ್ಯಾಡಿ. ನನಗೆ ಬೇಕಾದ್ರೆ 250 ರೂಪಾಯಿ ಕೊಡ್ತಾ ಇದೆ. ಮೆಪ್ನಿ ಮಾಡ್ಕೊಬೋದಾಗಿತ್ತು. ಹೌದಾ ಸರಿ ಸರಿ. ಅದು ಇಕ್ಕು ಡ್ಯಾಡಿ. ಡ್ಯಾಡಿ ನೀನ್ ನನ್ನ ಮುಂದೆನೇ ಮೋಸ ಮಾಡ್ತಾ ಇದ್ಯಾ. ಇನ್ನೊಬ್ಬ ಪಟ್ಟೆ ಹೊಡ್ಬೇಕು ಅಲ್ಲಿ ಇತ್ತದು, ಅಲ್ಲಿ ಇಟ್ಕೊಂಡಿದ್ದೇನೆ ಕೈಯಲ್ಲಿ. ಮೋಸ ಮಾಡಲೆಂದೆ ನೀನು ಬಂದೆ. ಮೇಲೆ ಬಿಲ್ಲಿ ಮೇಲೆ ಮ್ಯಾವ್. ನಾವಪ್ಪ ತಗೊಂಡ್ರು ಇವಳು ಬಾಯಿ ಮುಚ್ಕೊಂಡವಳೆ ಅಂದ್ರೆ ಇವಳು ಇನ್ನೂ ದೊಕ್ಕ ಮಾಡೋಳು ನನ್ಗೆ ಅಂತ ಅರ್ಥ. ನಂತರ ಅಲ್ಲ, ನಂತರ ನೀನಲ್ಲ. ನಂತರ ನೀಡಾಗಲ್ಲ. ನಂತರ ನೀನ್ ಹಾಕಾಗಲ್ಲ. ಸಾಕು ಅಯ್ಯೋ ದೇವರೇ ನೀನು ಇದ್ದರೆ. ಇದು ಓಪನ್ ನಾನು ಮಾಡ್ಕೊಂಡು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಎಲ್ಲ ಗೆದ್ದಿದ್ದು ನಾವೇ ಗೆಲ್ಲೋದು. ಸಾಕಾಯ್ತು ವಯಸ್ಸು ಮಕ್ಕೋಡಿತ್ತು. ಸಂಧ್ಯಾ ಆದ್ರೂ ಗೈಸ್ ಪ್ರಾಮಿಸ್ ಹೇಳ್ತಾ ಇದೀನಿ, ದೊಡ್ಡದು ಏನೇನಿತ್ತು ಅದೆಲ್ಲ ಇವಳು ಹಂಗೆ ಹಾಕ್ಬಿಟ್ಟಿದ್ಲು. ನಿಜ ಎಲ್ಲ ದೊಡ್ಡ ಪೀಸ್ ತಿಂದಿದ್ದೀನಿ ಗೈಸ್ ನಾನು. ಜಾಸ್ತಿ ನಿಜ ಹೇಳು, ಜಾಸ್ತಿ ದೊಡ್ಡದೇನಿಲ್ಲ, ದೊಡ್ಡದು. ಕಂಗ್ರ್ಯಾಚುಲೇಷನ್ಸ್ ಪವಿ, ಕೀಪ್ ಇಟ್ ಅಪ್, ಕೀಪ್ ರಾಕಿಂಗ್. ಗೈಸ್ ನಮ್ಗೆ ವರ್ಷ ಇದ್ದಿದ್ರೆ ಐ ಬೆಟ್ ಆನ್ ದಿಸ್, ವರ್ಷನ ಹೇಳ್ತಿದ್ದು. ನಾನೇ ಬಿಡ್ಕೊಡ್ತಾ ಇದ್ದೆ ನಮ್ಮ ಅಕ್ಕಗೆ ಎಲ್ಲಿ ಉದ್ಧಾರ ಆಗ್ಲಿ ಅಂತ. ನೀನೇನು ಉದ್ಧಾರ ಆಗಿ ಬಿಡಲ್ಲ ಬಿಡ್. ನಾನು ನನಗೆ ಗೊತ್ತೇ, ನಾನು ಇಲ್ವಲ್ಲ ನೀನು, ಅದಕ್ಕೆ ಅದೆಲ್ಲ ಉದ್ಧಾರ ಆಗ್ಬಿಡ್ತೀಯ ನೀನು. ಆದ್ರಿ ಅಪ್ಪ ನಂಗೆ ಅದು ನೋಡಿದ್ರೆ ಇವಾಗ ಒಂಥರ ಆಗ್ತೈತೆ ಗೈಸ್ ಅಲ್ವಾ? ನಂದು ಚಾಲೆಂಜ್ ಇನ್ನೊಂದು ಸ್ವಲ್ಪ ಮಾಡ್ಸಂದ್ಯಾ, ನಾನು ಉದ್ಧಾರ ಆಗ್ತೀನಿ. ನೀನಂತೂ ಯು ಕಾಂಟ್ ಬೀಟ್ ಮೀ. ಯಾವ ನನಗೆ ಒಂದೊಂದ್ಸರಿ ಅನ್ಸುತ್ತೆ ಗೈಸ್, ನಾನು ಇವಳು ಹಾಕೋಣ ಇವಳು ನಾನು ಹಾಕೋಣ, ಏನು ಮಾಡೋದು ದೇವ್ರು ಹೈಟ್. ನಾನೆಲ್ಲ ಸಂಧ್ಯಾ ಮಾಡಿತ್ತು. ಅಮ್ಮ ನಾನೇ ಹೊಡ್ಸ್ತೀನಮ್ಮ. ಗೈಸ್ ಇಲ್ಲಿಗೆ ಈ ಗೇಮ್ ಮುಕ್ತಾಯವಾಗಿದೆ. ಪವಿ ಅವ್ರು ಗೆದ್ದವ್ರೆ, 1000 ರೂಪಾಯಿ ಗೆದ್ರು ಅಷ್ಟೇ ಗೈಸ್. ಟೈಮ್ ಎಷ್ಟು ಗೊತ್ತಾ? 11:44. ಇನ್ನೂ ಟೈಮ್ ಇದೆ ನಮ್ಮ ಹತ್ರ. ಮಮ್ಮಿ 1/4 ಗಂಟೆ ಐತೆ. ಹೆಂಗೆ ನಾವು ವರ್ಷ ಕ್ಲೀನ್ ಮಾಡೋಷ್ಟೊತ್ತಿಗೆ. ಸೊ ಗೈಸ್ ಅಷ್ಟರಲ್ಲಿ ಇದು ಕ್ಲೀನ್ ಮಾಡ್ಬೇಕು. ಸೋತವ್ರು ಕ್ಲೀನ್ ಮಾಡಬೇಕು. ಹೆವಿ ಫೀಲ್ ಗೈಸ್, ಫುಲ್ ಹೆವಿ. ಒಂದರ ಇಷ್ಟ ಇಲ್ಲ KFC. ಆಕ್ಚುಲಿ KFC ಇಷ್ಟ ಇಲ್ಲ, ಆದ್ರೂ ಏನಕ್ಕೆ ತಿಂದೆ ಗೊತ್ತಾ? ಈ 1000 ರೂಪಾಯಿಯನ್ನು ಪಡೆಯೋದಕ್ಕಾಗಿ. ಗಾಯ್ಸ್ ಇಂದಿನ ಬ್ರೇಕಿಂಗ್ ನ್ಯೂಸ್. ನಮ್ಮ ತಾತನ ಪಟಾಪಟಿ ನಿಕ್ಕರ್ನ ನಮ್ಮ ಮನೇಲಿ ವರ್ಷ ಬಟ್ಟೆ ಮಾಡ್ಕೊಂಡು ಹೋಗಿ ಗೈಸ್. ರೆಸ್ಪೆಕ್ಟ್ ಇಲ್ಲ ಫುಲ್. ಅವಳಿಗಿಲ್ಲ ಅಲ್ಲ ಅಮ್ಮ, ನಂಗೆ ಗೊತ್ತಿತ್ತಮ್ಮ ಅದು. ನೋಡು ಹೆಂಗ್ ಒರ್ಸ್ತಾಳೆ, ಒರ್ಸಕ್ ಬರಲ್ಲ ಏನಿಲ್ಲ. ಏನ್ ಮಾಡೋದು ಗೊತ್ತಾಯ್ತು ನಮ್ಮಮ್ಮ. ನಮ್ಮ ಮನೇಲಿ ನಾವು ಅನ್ಪೇಡ್ ಕೆಲ್ಸದವ್ರು ಇಟ್ಕೊಂಡಿದೀವಿ. ಅವ್ರು ಇವತ್ತು ಚಿಕನ್ ತಿಂದ್ಬಿಟ್ಟು ಹೊಟ್ಟೆ ಮುಂದೆ ಬರ್ಸ್ಕೊಂಡು ಅನ್ಪೇಡ್ ವರ್ಕರ್ ಅವಳೆ. ಅಮ್ಮ ನಿನ್ಗೆ ಅನ್ಪೇಡ್ ವರ್ಕರ್ ಅಂತವಳಮ್ಮ.
ಗೈಸ್ ನಮ್ಮಮ್ಮ ಫ್ರೈಡೇ ತಿನ್ನೋದು ಬಿಟ್ಬಿಟ್ಟವ್ರೆ ಗೈಸ್. ನಂಗೆ ಭಯ ಆಗ್ತಿದೆ. ನಾವು ತಿಂತಿದ್ದೆ 3 days ವಾರದಲ್ಲಿ, 7 days ಅಲ್ಲಿ 3 days ತಿಂತಿದ್ವಿ. ನಮ್ಮಮ್ಮ ಇವಾಗ ತಿಂತಿದೆ ಅಂತ ಒಂದಿನ ನಮ್ಮ ಅಪ್ಪಂಗೂ ಇನ್ಫ್ಲೂಯೆನ್ಸ್ ಮಾಡುತ್ತೆ ನಮ್ಮಮ್ಮ ಅಂತ. ಏನಂತ ಮ್ಯಾನಿಪುಲೇಟರ್ ನಮ್ಮಮ್ಮ. ನೋಡ್ಮಾ ನಿನ್ಗೆ ಏನೇನು ಹೇಳ್ತಾವಳೆ. ಆಯ್ತು ನಮ್ಮ ಅಪ್ಪನ್ ಚೇಂಜ್ ಮಾಡ್ತೀನಿ. ನಮ್ಮಪ್ಪ ಫ್ರೈಡೇ ತಿನ್ನೋದು ಬಿಡ. ನಮ್ಮಪ್ಪ ಏನಾದ್ರು ಫ್ರೈಡೇ ತಿನ್ಬಾರ್ದು ಅಂತ ಫಿಕ್ಸ್ ಆಗ್ಬಿಟ್ರೆ ನಮ್ಮ ಎಲ್ರೂ ತಿನ್ನಕ್ ಬಿಡಲ್ಲ ಗೈಸ್. ಎಷ್ಟು ತ್ಯಾಗ ಗೊತ್ತಾ ಗೈಸ್ ನಾನ್ ವೆಜ್ ಇಲ್ದಿರ ಬದುಕೋದು. ನಾನು 2 ವರ್ಷ ತಿಂದೇ ಇರ್ಲಿಲ್ಲ ನಾನ್ ವೆಜ್ ಗೊತ್ತಾ. ಅದಕ್ಕೆ 1 ವಾರ ಹಾಸ್ಪಿಟಲ್ ಸೇರ್ಕೊಂಡು ಚಿಕನ್ ತಿನ್ನೋದು ಬಿಟ್ಟೆ ಅಂತ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿಬಿಟ್ಟಿದ್ದೆ ಗೊತ್ತಾ. ಅವಾಗ ಇವಳು ಹಾಸ್ಪಿಟಲ್ ಅಲ್ಲಿ ಹೋಗ್ತಾ ಇದ್ಲ, ನಾನು ಇವಳು ನೋಡ್ಕೊಂಡದಕ್ಕೆ ಹೋಗ್ತಾ ಇದ್ನಾ. ಅವಾಗ ನಾಷ್ಟ ನಾನೇ ಇಸ್ಕೊಂಡು ಹೋಗ್ತಾ ಇದ್ದಿದ್ದು. ಅವಾಗ ವಡೆಗಳು ಇಸ್ಕೊಂಡ್ಬಿಡ್ತಾ ಇದ್ದೆ. ಅವಳು ಬರೀ ಇಡ್ಲಿ ತಿನ್ಸ್ಬಿಟ್ಟು ನಾನು ವಡೆ ತಿಂತಾ ಇದ್ದೆ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಕೋಲ್ಡ್ ಆಗೈತೆ ಐಸ್ ಕ್ರೀಮ್ ಕಮೆಂಟ್ ಲಾಸ್ಟ್ ಬಟ್ ನೋಡ್ತೀರಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಷ್ಟೇ ವಿಷಯ ಪ್ಲೀಸ್ ಸಿಗುವ ಗೈಸ್. ಮತ್ತೆ ಸಿಗುವ. ಬಾಯ್ ಬಾಯ್. ಸರಿ ಬಾಯ್. ಅದು ಹಿಂಗೆ ಮಾಡೋಕ್ಕೂ ಹಿಂಗೆ ಹೊಲ್ಟಾಯ್ತು.